ನಮ್ಮಲ್ಲಿ ಮೆಂತ್ಯ ಮುದ್ದೆ ಜೊತೆಗೆ ಮಾಲ್ಟ್ ಪೌಡರ್, ಪ್ರೋಟೀನ್ ಪೌಡರ್, ಎಳ್ಳುಂಡೆ, ಡ್ರೈ ಫ್ರೂಟ್ಸ್ ಉಂಡೆ, ಸೀಡ್ಸ್ ಉಂಡೆ ಇದೆಲ್ಲವೂ ಸಿಗುತ್ತೆ. ಹಾಗೆ ತುಂಬಾ ಜನ ಮಾಲ್ಟ್ ಪೌಡರ್ ನ ಪರ್ಚೇಸ್ ಮಾಡಿದ್ರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಸ್ಟವ್ ನ ಹಚ್ಚಿಲ್ಲ, ಒಂದು ಪಾತ್ರೆಗೆ ರೆಗ್ಯುಲರ್ ಆಗಿ ನಾವು ನೀರ್ ಕುಡಿಯೋದಿಕ್ಕೆ ಅಂತ ಬಳಸ್ತೀವಿ ನೋಡಿ, ಅಥವಾ ನೀವು ಯಾವ ಕಪ್ಪಲ್ಲಿ ಗಂಜಿನ ಕುಡಿಬೇಕು ಅಥವಾ ಅಂಬ್ಲಿನ ಕುಡಿಬೇಕು ಅಂತ ಇರ್ತೀರಾ ನೋಡಿ, ಆ ಕಪ್ಪಲ್ಲಿ 1 ಗ್ಲಾಸ್ ವಾಟರ್ ನ ಹಾಕೋಬೇಕು. ಈಗ 1.5 ಸ್ಪೂನ್ ಆಗುವಷ್ಟು ಪೌಡರ್ ನ ಹಾಕೋಬೇಕು. ಮಾಲ್ಟ್ ಪೌಡರ್ ನ ನೀವು ಸ್ವಲ್ಪ ತಿಕ್ಕಾಗಿ ಬೇಕು ಅಂದ್ರೆ 2 ಸ್ಪೂನ್ ನ ಹಾಕೋಬಹುದು. ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ, ತೆಳುವಾಗಿ ಬೇಕು ಅಂದ್ರೆ ನೀವು 1.5 ಸ್ಪೂನ್ ಅಥವಾ 1.25 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅನ್ನೋದು ಕೂಡ ಡಿಪೆಂಡ್. ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಗಂಟ್ ಆಗೋದೇ ಇಲ್ಲ. ನೀವು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ಟವ್ ನ ಹಚ್ಚಿ ಬೇಯಿಸ್ಕೋಬೇಕು. ಕೈ ಬಿಡದೆ ಕೈ ಆಡ್ಕೊಳ್ತಾ ಇರಿ. ಹಾಗೆ ಒಂದು 2-3 ನಿಮಿಷ ಬಿಟ್ಬಿಟ್ರೆ ಕೆಳಗಿನ ಭಾಗ ಚೆನ್ನಾಗಿ ಬೆಂದಿರುತ್ತೆ, ಮೇಲಿನ ಭಾಗ ಬೆಂದಿರಲ್ಲ. ಹಂಗಾಗಿ ಚೆನ್ನಾಗಿ ಕೈ ಆಡ್ಕೊಂಡು ಬೇಯಿಸ್ಕೊಂಡು ಮಳ್ಳಸ್ಕೊಂಡ್ರೆ ಗಂಜಿ ರೆಡಿ ಆಗತ್ತೆ. ಸಣ್ಣ ಆಗ್ಬೇಕು ಅಂತ ಇರೋರು ನೀವು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕುಡೀರಿ. ಅವಾಗ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೂ ಕೂಡ ಕುಡಿಬಹುದು. ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಆಗಿ ಕುಡ್ಕೊಂಡು 1/4 ಗಂಟೆ ಆದ್ಮೇಲೆ ಬ್ರೇಕ್ಫಾಸ್ಟ್ ನ ಮಾಡಬಹುದು. ಮಾಲ್ಟ್ ಪೌಡರ್ ಬೇಕು ಅಂದ್ರೆ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು. ಡೌಟ್ಸ್ ಇದ್ರೆ ಕಾಲ್ ಮಾಡಿ. ರೆಸಿಪಿ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮಾಲ್ಟ್ ಪೌಡರ್ನ ಹೇಗೆ ಮಾಡ್ತೀವಿ ಅನ್ನೋ ಪ್ರಾಸೆಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ.